ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಲವ್ ಟು ಕುಕ್ ವಿತ್ ಪದ್ಮ. ಇವತ್ತಿನ ರೆಸಿಪಿ ನಾವು ಒಂದು ಪ್ರೋಟೀನ್ ರಿಚ್ ರೆಸಿಪಿ ನೋಡ್ಕೊಂಡು ಬರೋಣ. ಇದನ್ನು ತಿಂಗಳಿಗೆ ಒಂದು ಸತಿನಾದರೂ ಮಾಡಿ ಇಟ್ಕೊಂಡ್ರೆ ನೀವು ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಲ್ಲಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ದೊಡ್ಡವರು ಕೂಡ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ತೊಗೋತಾ ಇದ್ದೀನಿ. ನನ್ನ ಹತ್ರ ಇದ್ದಿದ್ದು ನಾನಿಲ್ಲಿ ಕ್ಯಾಶ್ಯೂಸ್, ಆಲ್ಮಂಡ್ಸ್, ವಾಲ್ನಟ್ಸ್ ಮತ್ತು ಸಿಹಿಗೋಸ್ಕರ ಖರ್ಜೂರ ತೊಗೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಪಿಸ್ತಾ, ಒಣದ್ರಾಕ್ಷಿ ಏನು ಬೇಕಾದರೂ ತೊಗೋಬೋದು. ನಾನೀಗ ಪ್ಯಾನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಇದರಿಂದ ಒಂದು ಒಳ್ಳೆ ಕ್ರಂಚ್ ಸಿಗುತ್ತೆ. ಹಾಗೆ ಬೇಕಾದರೂ ಹಾಕ್ಕೋಬೋದು, ಆದರೆ ಹುರಿದು ಒಂದು ಸತಿ ಹಾಕ್ಕೊಂಡ್ರೆ ಫ್ರೈ ಮಾಡಿದ್ರೆ ಅದು ಕ್ರಂಚಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಂದು ಘಮ ಇರುತ್ತೆ. ಹಾಗಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಫ್ರೈ ಆಗಿದೆ, ನೀವು ನೋಡ್ಬೋದು ಕ್ಯಾಶ್ಯೂಸ್ ಎಲ್ಲ ಚೇಂಜ್ ಆಗಿದೆ ಕಲರು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಕೂಲ್ ಆಗೋವರೆಗೂ ಬಿಟ್ಬಿಡೋಣ. ಮತ್ತು ಒಂದು ಚಾಪರ್ ತೊಗೊಂಡು ಅದರಲ್ಲಿ ಚಾಪ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ. ನಾನು ಇದನ್ನು ಫೈನ್ ಪೌಡರ್ ಮಾಡೋದಿಲ್ಲ, ಸ್ವಲ್ಪ ಕೋರ್ಸಾಗೆ ಮಾಡಿಟ್ಕೊಳ್ತೀನಿ, ಆಗಲೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಅರ್ಧ ಅವರಲ್ಲೆಲ್ಲ ಮಾಡಿಟ್ಕೊಬಿಡ್ಬೋದು. ಏನು ಅಂಥ ಕಷ್ಟದ ರೆಸಿಪಿ ಅಂತೂ ಅಲ್ಲ, ಬೇಗನೂ ಮಾಡ್ಕೋಬೋದು ಮತ್ತು ಅಷ್ಟೇ ಹೆಲ್ದಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ದಿನಕ್ಕೆ 1 ಅಥವಾ 2 ತಿಂದರೆ ತುಂಬಾ ಹೆಲ್ತ್ ಕೂಡ ಒಳ್ಳೆಯದು. ಈಗ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕೋರ್ಸಾಗಿ ಮಾಡ್ಕೊಳ್ಳಿ, ಆಗಲೇ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಸಿಹಿಗೋಸ್ಕರ ನಾನಿಲ್ಲಿ ಖರ್ಜೂರ ಯೂಸ್ ಮಾಡ್ತಾ ಇದ್ದೀನಿ. ಖರ್ಜೂರ ಬೀಜ ಎಲ್ಲ ತೆಗೆದುಬಿಟ್ಟು ಮತ್ತೆ ಇದನ್ನು ಚಾಪರಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಆಗೋವರೆಗೂ ನೀವು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು, ಪೇಸ್ಟ್ ಥರ ಆಗೋಗ್ಬೋದು ಗಟ್ಟಿಯಾಗಿ. ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ತಗೊಂಡು ನಾವು ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಉಂಡೆ ಕಟ್ಟೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಖರ್ಜೂರ ಸ್ವಲ್ಪನೇ ತೊಗೊಂಡಿದ್ದರಿಂದ ಅದು ಉಂಡೆ ಕಟ್ಟೋ ಅದಕ್ಕೆ ಬರಲಿಲ್ಲ. ಅದಕ್ಕೋಸ್ಕರ ನಾನೊಂದು 3 ಸ್ಪೂನು ಪೀನಟ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಜೇನುತುಪ್ಪ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಖರ್ಜೂರನೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ, ಆವಾಗ ಅದು ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ನಾನಿಲ್ಲಿ ಪೀನಟ್ ಬಟರ್ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗ ನನಗೆ ಅದು ಉಂಡೆ ಕಟ್ಟೋ ಹದಕ್ಕೆ ಬಂತು. ನೋಡಿ, ಈ ಥರ ಆದರೆ ಸಾಕು. ಉಂಡೆ ಕಟ್ಟೋ ಹದಕ್ಕೆ ಬಂದಮೇಲೆ ಕೈನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟ್ನೆಲ್ಲ ಸ್ವಲ್ಪ ಪೀಸಸ್ ಮಾಡಿಕೊಂಡು ಕರಗಿಸ್ಕೊಂಡು ಇಟ್ಕೋಬೇಕು. ಆದರೆ ನಂದೇನಾಯಿತು ಅಂದರೆ ಇದು ಮಾಡೋವಾಗ ನಾನು ತುಂಬ ಅಗಲಕ್ಕಿರೋ ಪಾತ್ರೆ ತೊಗೊಂಡಿರ ಸ್ವಲ್ಪನೇ ಅಗಲ ಇರೋವಂಥ ಪಾತ್ರೆ ತೊಗೊಂಡು ಬಾಯ್ಲಿಂಗ್ ಮಾಡ್ತಾಯಿದ್ದೆ. ಆದರೆ ಅದೇನಾಯಿತು ಎಲ್ಲ ನೀರೆಲ್ಲ ಚೆಲ್ಲೋಗಿ ಮತ್ತು ಪಾತ್ರೆನೇ ಸ್ವಲ್ಪ ಸೊಟ್ಟಗಾಗಿ ಬಿದ್ದೋಯ್ತು. ಹಾಗಾಗಿ ಸ್ವಲ್ಪ ನೀವು ಈ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡೋವಾಗ ಸ್ವಲ್ಪ ಅಗಲಕ್ಕಿರೋ ಪಾತ್ರೆ ಅಥವಾ ಕಡಾಯಿನ ತಗೊಂಡು ಇದನ್ನು ಚಾಕ್ಲೇಟ್ನ ಬಾಯ್ಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಟವ್ ಮೇಲೆಲ್ಲ ನೀರೆಲ್ಲ ಚೆಲ್ಲೋಗಿ ಅದು ಹಿಡ್ಕೊಳಕ್ಕಾಗಿದ್ರೆ ಆಗುತ್ತೆ. ಏನಕ್ಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಮತ್ತೆ ನೀವು ನಾನು ಮಾಡಿದ ತಪ್ಪನ್ನ ಮಾಡದೇ ಇರಲಿ ಅಂತ ಅಂದ್ಬಿಟ್ಟು. ಈಗ ನೋಡಿ, ಈ ಥರ ಆಗ್ಲಿಕ್ಕಿರೋ ಕಡಾಯಿ ಇಟ್ಕೊಂಡು ಮತ್ತೆ ಬಾಯ್ಲಿಂಗ್ ಮಾಡ್ತಾಯಿದ್ದೀನಿ. ಈಗ ಅದು ಜಾಸ್ತಿ ಅಲ್ಲಾಡ್ತಾ ಇಲ್ಲ. ಮತ್ತು ಇದು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ ನಾನು, ಆಗ ಅದು ಸ್ವಲ್ಪ ಕಹಿ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡೆ. ನೀವು ಬೇಕಾದರೆ ಅದನ್ನು ಸಕ್ಕರೆನ ಪೌಡ್ರ್ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ, ಆವಾಗ ಬೇಗ ಅದು ಮಿಕ್ಸ್ ಆಗೋಗುತ್ತೆ.
ಹಾಗೆ ಬಿಸಿ ಮಾಡ್ಕೊತಾ ಇದ್ದರೆ ಚಾಕ್ಲೇಟ್ ಚೆನ್ನಾಗಿ ಕರಗೋಗುತ್ತೆ. ನೋಡಿ ಈ ಥರ ಚಾಕ್ಲೇಟ್ ಚೆನ್ನಾಗಿ ಕರಗಬೇಕು. ಆಗಲೇ ನಾನು ಉಂಡೆ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಟೂತ್ಪಿಕ್ ಕೂಡ ಹಾಕಿಟ್ಕೊಂಡೆ. ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಟೂತ್ಪಿಕ್ ಎಲ್ಲ ಹಾಕಿ ಇಟ್ಕೊಂಡ್ರೆ ಅದನ್ನು ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು, ಲಾಲಿಪಾಪ್ ಥರ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡು ಟೂತ್ಪಿಕ್ನ ಹಾಕಿ ಇಟ್ಕೊಂಡೆ. ನೋಡಿ ಇವಾಗ ಕರಗಿರೋ ಚಾಕ್ಲೇಟಲ್ಲಿ ಈ ಥರ ನಾವು ಒಂದೊಂದನ್ನೇ ಈ ಥರ ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮತ್ತು ಅದನ್ನೆಲ್ಲ ಫ್ರೀಝರಲ್ಲಿ ಇಟ್ಕೊಂಡ್ರೆ 1 ಅವರು ಅದು ಸೇಮ್ ಲಾಲಿಪಾಪ್ ಹದಕ್ಕೆ ಬಂದ್ಬಿಡುತ್ತೆ. ನೀವು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಅಥವಾ ಅವ್ರೇನಾದರೂ ಚಾಕ್ಲೇಟ್ ಅದು ಇದು ಕೇಳಿದಾಗ ಇದನ್ನು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಅದು ಹೆಲ್ದಿ ಇರುತ್ತೆ, ಪ್ರೋಟೀನ್ ಕೂಡ ಸಿಕ್ದಂಗೆ ಆಗುತ್ತೆ. ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ತುಂಬ ಬೇಗ ಆಗೋಗೋ ಅಂಥ ರೆಸಿಪಿ, ಅಷ್ಟೇ ಹೆಲ್ದಿಯಾಗೂ ಇರುತ್ತೆ. ಒಂದು ಸತಿ ಮಾಡಿಟ್ಕೊಂಡ್ರೆ ಸಾಕು, ಒಂದು 15ರಿಂದ 20 ದಿವಸ ಇಟ್ಕೊಂಡು ತಿನ್ಬೋದು. ಆ ಥರ ಇರುವಂಥ ರೆಸಿಪಿ. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.